ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡೇನಿ. ಇವತ್ತೇನಪ್ಪ ವಿಶೇಷ ಅಂತಂದ್ರೆ, ಇವತ್ತು ನಮ್ಮ ತವ್ರ ಮನ್ಯಾಗ ಐತಲ್ರಿ, ದೇವ್ರಿಗೆ ಮಾಡಿದ್ದೀವಿ. ಅಂದ್ರೆ ನಮ್ಮ ಹೊಲದಾಗ ಬನ್ನಿ ಗಿಡ ಆತೈತ್ರಿ. ಇದು ನೋಡ್ರಿ ಬನ್ನಿ ಗಿಡ. ಬನ್ನಿ ಗಿಡ ಅಂದ್ರೆ ಲಕ್ಷ್ಮೀ ದೇವಿ ಅಂತೇಳಿ ನಾವು ತಿಳ್ಕೊತೀವಿ, ಮಾಡ್ತೀವಿ ಪೂಜೆ. ಅದಕ್ಕೆ ನನಗೆ ಗೊತ್ತಿದ್ದಂಗೆ ನಾವು ಸಣ್ಣಾಗಿರ್ತಾಗಿಂದನೇ ಇದಕ್ಕೆ ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರ್ರಿ. ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ತೀವಿ ನಾವು. ಯಾಕಂತಂದ್ರೆ ಹೊಲದಾಗ ಬನ್ನಿ ಗಿಡ ಇದ್ರೆ ಲಕ್ಷ್ಮೀ ದೇವಿ ಇದ್ದಂಗತ್ರಿ. ಅದು ಲಕ್ಷ್ಮೀ ನೆಲೆಸಿರ್ತಾಳೆ ಅಂತೇಳಿ ನಮ್ಮ ಕಡೆ ಅಂದ್ರೆ ಅಭಿಪ್ರಾಯ ರೀ. ಅದು ಎಷ್ಟರ ಮಟ್ಟಿಗೆ ಕರೆನೋ ಸುಳ್ಳೋ ನನಗೂ ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕ ಸೈಡ್ ಬನ್ನಿ ಗಿಡಕ್ಕೆ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ಅಂತಂದ್ರೆ ಲಕ್ಷ್ಮೀ ದೇವಿ ಅಂತೇಳಿ ಪೂಜೆ ಮಾಡ್ತಾರ್ರಿ. ಅಂದ್ರೆ ನಮ್ಮ ಮನ್ಯಾಗ ವರ್ಷಕ್ಕೊಮ್ಮೆ ಬನ್ನಿ ಗಿಡಕ್ಕೆ ಏನೈತ್ರಿ, ಮನ್ಯಾಗ ರೀ ಬನ್ನಿ ಗಿಡಕ್ಕೆ. ಆಮೇಲೆ ನಮ್ಮ ಬೋರ್ ಅಂದ್ರೆ ನೀರು ಬೋರ್ ಹಾಕ್ಸಿರ್ತೀವಲ್ರಿ ನೀರಿಗೆ, ಆ ಬೋರಿಗೆ ಪ್ರತಿಯೊಂದಕ್ಕೂ ಆಮೇಲೆ ದೇವ್ರಿಗೆ ಮಾಡ್ತೀವಿ ರೀ. ಅವು ನಮಗೆಲ್ಲ ಅಷ್ಟೆಲ್ಲ ಕೊಡ್ತಾವೆ. ಹಾಗಾಗಿ ನಾವು ಅವ್ರಿಗೆ ಏನಾರ ಮಾಡಬೇಕು ಅಂದ್ಕೊಂಡು ನಮ್ಮಲ್ಲಿ ವರ್ಷಕ್ಕೊಮ್ಮೆ ಮುತ್ತೈದೆಯರಿಗೆ 5 ಮುತ್ತೈದೆಯರನ್ನ ಕರೆಸಿ ಉಡಿ ತುಂಬಿ ಊಟ ಮಾಡಿಸಿ ಎಲ್ಲ ದೇವ್ರಿಗೆ ಉಡಿ ತುಂಬಿ ಸೀರೆ ಉಡಿಸಿ ಎಲ್ಲ ಮಾಡ್ತೀವಿ ರೀ ನಾವು ನಮ್ಮ ಕಡೆ. ನಿಮ್ಮ ಕಡೆನೂ ಏನಾರ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ, ಈಕಿ ನಮ್ಮ ಸಣ್ಣ ಅಕ್ಕ, ನಮ್ಮ ಮಮ್ಮಿ ರೀ. ಅದು ನಮ್ಮ ದೊಡ್ಡಕ್ಕ ಪಿಂಕ್ ಕಲರ್ ಸಾರಿ ಹಾಕೊಂಡಾರಲ್ಲ ಅವರು. ನೋಡ್ರಿ, ಈಗಂತೂ ನಾವೆಲ್ಲ ಹೆಣ್ಮಕ್ಳು ಹೋಗಿರ್ತೀವಿ ರೀ. ಈಕಿ ನಮ್ಮ ತಂಗಿ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಾಳ. ಆಕಿ ಏನಂತಂದ್ರೆ ನಾವು 5 ಜನ ಹೆಣ್ಮಕ್ಳು ಅದೀವಿ ರೀ. ನಮ್ಮ ತಮ್ಮ ಒಬ್ಬ ಅದಾನು. ಆದರೂ ನಮಗೇನು ಕಡಿಮೆ ಆಗಲ್ದಂಗೆ ನೋಡ್ಕೊಂಡಾರ್ರಿ ನಮ್ಮ ಮನ್ಯಾಗ. ಅಟ್ರೂ ಒಂದೇ ಥರ ನೋಡ್ತಾರೆ. ಏನು ತಂದ್ರು ಎಲ್ಲರಿಗೂ ಒಟ್ಟಿಗೆ ತರ್ತಾರ್ರಿ. ನೋಡ್ರಿ, ಪೂಜೆ ಮಾಡತ್ತೀವಿ. ನಮ್ಮ ಮಮ್ಮಿ ದೀಪ ಹಚ್ಚತ್ತಾರ ನೋಡ್ರಿ ಇಲ್ಲಿ. ನೋಡ್ರಿ, ಇದು ಸೀರೆ ರೀ. ವರ್ಷಕ್ಕೊಂದು ಹಸಿರು ಕಲರ್ ಸೀರೆ ತಂದು ಉಡಿಸ್ತೀವಿ. ನಮ್ಮ ಅಕ್ಕ ಅದು ನೀರಿಗೆ ಅದು ಮಾಡತ್ತಾಳ ನೋಡ್ರಿ. ಉಡಿಸ್ಬೇಕಲ್ರಿ ಈಗ, ಅದಕ್ಕೆ ರೆಡಿ ಮಾಡತ್ತಾಳ್ರಿ. ಏನೋ ಒಂದು ನಂಬಿಕೆ ರೀ, ಹಾಗಾಗಿ ಮಾಡ್ತೀವಿ. ಮೂಢನಂಬಿಕೆ ಅಂತೇನಿಲ್ಲ, ಪ್ರತಿ ವರ್ಷವೂ ಮಾಡ್ತೀವಿ. ಹಂಗೆ ಈ ವರ್ಷವೂ ಮಾಡಾಕತ್ತೀವಿ ರೀ. ಅದೇನೋ ಗೊತ್ತಿಲ್ಲ, ಫಸ್ಟ್ ನಾವು ಹೊಲದಾಗ ಇದ್ದೀವಿ ರೀ, ಬೇರೆ ಕಡೆ ಹೋಗಿದ್ದೀವಿ. ಬಟ್ ಅವಾಗ ನನಗೆ ತಿಳಿವಾಗಿಂದನೂ ನಾವು ಇದಕ್ಕೆ ಪೂಜೆ ಮಾಡತ್ತೀವಿ ರೀ ವರ್ಷಕ್ಕೊಮ್ಮೆ. ಈಗ 5 ಮುತ್ತೈದೆಯರಿಗೆ ಕೂಡಿಸಿ ಇದಕ್ಕೆ ಸೀರೆ ಉಡಿಸ್ತಾರೆ ನೋಡ್ರಿ. ನೋಡ್ರಿ, ಸೀರೆ ಉಡಿಸ್ತಾರೆ ರೀ. ತಾಳಿ, ಹೂವು, ಬಳೆ ಎಲ್ಲ ಹಾಕ್ತಾರೆ ರೀ ದೇವ್ರಿಗೆ. ಈಗ ಸೀರೆ ಉಡ್ಸಾತಾರೆ ರೀ. ಈಕಿ ನಮ್ಮ ಸಣ್ಣ ಅಕ್ಕ ರೀ. ಉಡಿ ತುಂಬೋದು ನಾನು ನಮ್ಮ ಅಕ್ಕ ಆ ಉಡಿ ತುಂಬ್ತೀವಲ್ರಿ, ಅದ್ರನ್ನ ರೆಡಿ ಮಾಡಾಕತ್ತೀವಿ. ನೋಡ್ರಿ, ಇದು ತಾಳಿ ಐತೆ ನೋಡ್ರಿ. ತಾಳಿ, ಹೂವಿನ ಹಾರ ಐತೆ ನೋಡ್ರಿ. ಎಲ್ಲ ನಮ್ಮ ಮಮ್ಮಿ ಆರತಿ ಹಚ್ಚಾಕತ್ತಾರ್ರಿ. ಇವ್ರೇನು ಮುತ್ತೈದೆಯರು ಬಂದಿರ್ತಾರಲ್ರಿ, ಅವರ ಆರತಿ ಎಲ್ಲ ತೊಗೊಂಡು ಬಂದಿರ್ತಾರ್ರಿ, ಹಚ್ಚಬೇಕು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತ್ರಿ, ಬೇರೆದವ್ರಿಗೆ ಗೊತ್ತಿರಂಗಿಲ್ಲ. ನಾವಂತೂ ಎಲ್ಲರೂ ಸೇರಿದ್ವು ಅಂದ್ರೆ ಮಸ್ತ್ ಮಜಾ ಮಾಡ್ತೀವಿ ರೀ. ನಮ್ಮ ಊರಾಗ ಹೋಗೋದ ಕಡಿಮೆ ರೀ. ನಮ್ಮ ಎಲ್ಲ ಹುಡುಗರ ನಾವು ಎಲ್ಲ ಹೋದ್ರೆ ನಮ್ಮ ಮನೆ ಅಂತೂ ಫುಲ್ಲು ತುಂಬಿರ್ತೈತೆ ರೀ. ಹುಯಿ ಅಂತಿರ್ತೀವಿ. ನೋಡ್ರಿ, ನಮ್ಮ ಕಲೆ ಬ್ಲೌಸ್ ಪೀಸ್ ಆಮೇಲೆ ಹೂ ಅದು ಹಾಕತ್ತಾರ್ರಿ. ಇದು ಉಡಿ ತುಂಬು ಸಾಮಾನು ನೋಡ್ರಿ. ನೋಡ್ರಿ, ಕಟ್ಟಾತಾರ ಆ ಕಡೆ ಅಕ್ಕನ ಮಕ್ಕಳ್ರಿ ಇವ್ರು. ನೋಡ್ರಿ, ಎಲ್ಲ ಆಯ್ತು. ಈಗ ದೇವ್ರಿಗೆ ಪೂಜೆ ಮಾಡೋದು, ಕುಂಕುಮ, ವಿಭೂತಿ, ಭಂಡಾರ ಎಲ್ಲ ಹಚ್ಚಿ ಮುತ್ತೈದೆಯರು ಉಡಿ ತುಂಬೇಕ್ರಿ. ಅಂದ್ರೆ 3 ಕಡೆ ತುಂಬ್ತೀವಿ. 3 ಕಡೆ ಅಂದ್ರೆ 3 ಮಂದಿ ನಮ್ಮ
ಅಕ್ಕಗಳಿಬ್ಬರು ಮದುವೆ ಆಗೈತೆ ರೀ. ನಂದು ಹೋಗ್ಬೇಕಿದೆ. ನಮ್ಮ ತಂಗಿ ದಿನ ಎಲ್ಲ ಕಾಲೇಜ್ಗೆ ಹೋಗಾಳು. 3 ಮಂದಿ ಉಡಿ ತುಂಬ್ಕೊತೀವಿ, 3 ಕಡೆ ಕೂತಿರ್ತೀವಿ. ಅಕ್ಕ ಇಲ್ಲಿ ಕೂತಾಳ್ರಿ, ಸಣ್ಣ ಅಕ್ಕ ಮನ್ಯಾಗ ಕೂಡ್ತಾಳೆ. ನಾ ಅಲ್ಲಿ ಬೋರ್ ಅಂತ ಹೇಳಿನಲ್ರಿ, ಅಲ್ಲಿ ಉಡಿ ತುಂಬ್ಕೊತೀನಿ. ಫುಲ್ ಬಿಸಿಲು ರೀ. ಮಳೆಗಾಲದಾಗೂ ಬಿಸಿಲು ಬಿದ್ದಿರ್ತೈತೆ ರೀ ಮಧ್ಯಾಹ್ನ. ನಮ್ದು ಬರೋದು ಲೇಟ್ ಆಯ್ತು. ಈಗೇನು ನಾ ಅರಿಶಿನ ಹಚ್ಚತ್ತೇನ್ರಲ್ಲ, ಆಕಿ ನಮ್ಮ ಸೋದರ ಮಾವನ ಹೆಂಡ್ತಿ. ಇವರ ಮನೆ ಬಾಜುದವ್ರಿ ನೋಡ್ರಿ. ನಮ್ಮ ಅಕ್ಕನಾಗ ತಾವು ನೋಡ್ರಿ ಹೆಂಗೆ. ಆಕಿ ಇವತ್ತು ಬಂದಾಳ್ರಿ ಊರಿಂದ. ಪೂಜೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆಗೆ ಹೋಗ್ತಾರ್ರಿ. ಯಾಕಂದ್ರೆ ಮುದೋಳ್ದಾಗಿರ್ತಾರೆ ರೀ ಅವ್ರ. ನಾವು ಜಮ್ಕಂಡಾಗಿದ್ದೀವಿ. ನಮ್ದು ಸ್ವಂತ ಊರು ಶಿರೋಡ್ ಇರ್ತಾವ್ರ ಮನೆ. ಅಂದ್ರೆ ನನಗೆ ನಮ್ಮ ಅಕ್ಕಗೆ ಶನಿ ಆಕೈತ್ರಿ. ಇನ್ನೊಬ್ಬ ಸಣ್ಣ ಅಕ್ಕ ಏನದಾಳಲ್ಲ ಆಕೆಗೆ ದೂರ ಆಕೈತ್ರಿ ಸ್ವಲ್ಪ. ನೋಡ್ರಿ ಎಲ್ಲ ಉಡಿ ತುಂಬಾತೀವಿ. ಈಕೇನು ಓಡಾಡತ್ತಾಳ ನಮ್ಮ ತಂಗಿರಿಕೆ ಸಣ್ಣಕ್ಕಿ, ಎಲ್ಲರಿಗಿಂತ ಸಣ್ಣಕ್ಕಿರಿಕೆ ನೋಡ್ರಿ. ಉಡಿ ತುಂಬಿ ಅರಶಿನ ಹಚ್ಚಿ, ಕುಂಕುಮ ಹಚ್ಚಿ, ಬ್ಲೌಸ್ ಪೀಸ ಉಡಿದು ಸ್ವರ್ಣ ಎಲ್ಲ ಉಡಿ ತುಂಬಿ ಆಮೇಲೆ ಮನೆಗೆ ಹೋಗಿ ಊಟ ಮಾಡಿಸ್ತೀವಿ ರೀ. ಇಲ್ಲೇ 2 ಕಡೆ ತುಂಬೋದಿರ್ತೈತಿ. 2 ಕಡೆ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡೋದು. ನಮ್ಮ ಅಕ್ಕ ಹೂ ಕೊಡಾತ ನೋಡ್ರಿ. ಇಲ್ಲಿ ಹೆಂಗೆ ದನಿಗೆ ಹಾಕ್ತಿರ್ತಾರೆ ನೋಡ್ರಿ, ನೀವು ಬಾಯ್ ಮಾಡ್ತಿರ್ತಾರು. ದೇವ್ರ ಮೇಲೆ ಅದನ್ನ ಇಡ ಬೇಡ ಇಟ್ ಬಿಡಲ್ಲ. ಊದಿನ ಕಡೆ ಹಚ್ಚರ್ಲೆ, ಊದಿನ ಕಡೆ ಪರಾತ್ನಾಗಿದ್ದುಲ ನಾ ಹಾಸ್ತೀನಿ ಸರಿ. ನಾ ಹಾಸ್ತೀನಿ ಕಾಯಿ ಹೊಡೆದು ಬಾಣ ಹಿಡಿಬೇಕಲ್ಲ ಅವ. ಊದಿನ ಕಡೆ ಹಚ್ಚ ಮೊದಲು 5 ನಾ ಹಾಸ್ತೀನಿ. ಇದೊಂದು ಫೋಟೋ ಹೊಡಿ ಬರ್ರ ಬಿಯಾರ ಮಾಡ ಮಾಡ ಫೋಟೋ ನೋಡ್ರಿ. ಎಲ್ಲ ಮುಗೀತು. ಆಮೇಲೆ ಉಡಿ ತುಂಬ್ಕೋದು ಊಟ ಎಲ್ಲ ಆಯಿತು. ಮಧ್ಯಾಹ್ನ ಆಗಿತ್ತು. ನಮ್ಮ ಮಮ್ಮಿ ಒಂದು ಇದಕ್ಕೆ ರಾಮ್ ಪಪ್ಪಳಕಾಯಿ ಅಂತ ಕರಿತೀವಿ ನಮ್ಮ ಕಡೆ. ರಾಮ್ ಪಪ್ಪಳಕಾಯಿ ರೀ, ಹಣ್ಣು ಹಾಕಿದ್ರು. ಹಾಗಾಗಿ ಕೊಟ್ಟಾರ ಹಣ್ಣಾಗೈತೆ ನೋಡತ್ತೇಳಿ. ನೋಡ್ರಿ ಎಷ್ಟು ಮಸ್ತ್ ಐತಿ. ಅದಕ್ಕೆ ಬಣ್ಣ ಹಚ್ಚಾರ್ರಿ, ಅಂದ್ರೆ ಜಲ್ದಿ ಹಣ್ಣು ಹಾಕೋರಿಗೆ ಗಿಡದಾನ ಹರಿದಿರ್ತಾರೋ. ನೋಡ್ರಿ ಎಷ್ಟು ಮಸ್ತ್ ಐತಿ. ಫುಲ್ ಹಣ್ಣಾಗೈತಿ ರೀ. ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ಇದಕ್ಕೆ ನಮ್ಮ ಕಡೆ ರಾಮ್ ಪಪ್ಪಳಕಾಯಿ ಅಂತೀವಿ. ನಿಮ್ಮ ಕಡೆ ಏನಂತೀರಿ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಮಸ್ತ್ ಐತಿ. ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ರೀ ಇದ್ರದ್ದು. ಆಮೇಲೆ ಸ್ವಲ್ಪ ಮಲ್ಕೊಂಡು ಇರ್ತೀರಿ. ಈಗ ನಮ್ಮ ಹುಡುಗರದ ನೋಡ್ರಿ, ಅಕ್ಕನ ಮಕ್ಕಳು. ಈಕಿ ನನ್ನ ಮಗಳ್ರಿ, ಇವ ದೊಡ್ಡ ಅಕ್ಕನ ಮಗ, ಸಣ್ಣ ಅಕ್ಕನ ಮಗ, ಹಿಂದಿನಕಿ ದೊಡ್ಡ ಅಕ್ಕನ ಮಗಳ್ರಿ. ನಮ್ಮ ಪಪ್ಪ ಇದ್ರದ್ದು ಚಾರ್ಜಿಂಗ್ ಸ್ಕೂಟಿ ತೊಗೊಂಬಂದಾರಿ. ಸ್ಕೂಟಿ ತೊಗೊಂಡು ದಿನ 10 ರೌಂಡ್ ಹಾಕ್ತಾರೆ ರೀ. ಊರಿಗೆ ಹೋದ್ವಿ ಅಂದ್ರೆ ಮುಗಿದು ಹೋದ್ರಿ. ಸ್ಕೂಟಿ ಯಾರ ಕೈಯಾಗ ಕೊಡಂಗಿಲ್ಲ, ಹೋಗುದ್ರಿ. ನೋಡ್ರಿ ಹೆಂಗೆ ಹೊಂಟಾರ. ಅಂಜಿಕೆನ ಅಡ್ಡಾಡ್ತಾರೆ ಇಬ್ರು ಒಟ್ರು. ನಮ್ಮ ಕೂಡ ಅವ್ರಿಗೆ ಅಂಜಿಕಿಲ್ಲ, ಹೊಡೆಯವ್ರಿಗೆ ಅಂಜಿಕಿಲ್ಲ ರೀ. ಇಲ್ಲಿ ನೋಡ್ರಿ ನನ್ನ ಮಗಳ್ರಿ, ಈಕೆ ಅಕ್ಕನ ಮಗಳು ಸ್ವಲ್ಪ ರೀಲ್ಸ್ ಮಾಡಾಕತ್ತಾರ್ರಿ ಸೀರೆ ಉಟ್ಕೊಂತ. ಅದು ನಮ್ಮ ಅಕ್ಕನ ಸೀರೆ, ಇದು ಅಕ್ಕನ ದೊಡ್ಡಕ್ಕನ ಸೀರೆ ಉಟ್ಕೊಂಡ ಡ್ಯಾನ್ಸ್ ಮಾಡಾಕತ್ಯಾರ ನೋಡ್ರಿ ಇವ್ರ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ಒಳ್ಳೆ ವಿಡಿಯೋ ಹಾಕ್ತಿರ್ತೀವಿ. ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ನಾ ಯಾವಾರ ವಿಡಿಯೋ ಹಾಕೀನಿ ಅಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ. ಇಲ್ಲಿ ನೋಡ್ರಿ ನನ್ನ ಮಗಳ ಡ್ಯಾನ್ಸ್ ಮಾಡತ್ತಾಳ್ರಿ. ನಾ ಈ ಬ್ಲಾಗ ಇಲ್ಲೇ ಎಂಡ್ ಮಾಡತ್ತೀನಿ ರೀ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.